ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಎಲ್ಲರೂ ಹೇಳಿದ್ರೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಸ್ಪೋರ್ಟ್ಸ್ ಸ್ಟೋರೀಸ್ ಒನ್ ಗುರು. ಏನಪ್ಪ ವಿಷಯ ಅಂತಂತಂದರೆ ಗೊತ್ತೇ ಇದೆ, ನಮ್ಮ ನಿನ್ನೆ ಕಿರಿಕ್ ನಡೆದಿತ್ತಲ್ಲ ಗುರು, ಪಾಕಿಸ್ತಾನ ವರ್ಸಸ್ ಇಂಡಿಯಾ. ಅದು ಏನಪ್ಪ ಅಂತಂತಂದರೆ ಇದು ಜರ್ಸಿ ಮೇಲೆ ಪಾಕಿಸ್ತಾನ್ 2025 ಹೋಸ್ಟ್ ಅಂತ ಹಾಕ್ಸ್ಬೇಕಲ್ಲ ಗುರು, ಅದ್ರ ಬಗ್ಗೆ ಕಿರಿಕಾಗಿತ್ತಲ್ಲ. ಅದೇ BCCI ಹೇಳಿದ್ರು ನಾವು ಹಾಕ್ಸಲ್ಲ, ನಾವು ಯಾವುದೇ ಕಾರಣಕ್ಕೂ ನ್ಯೂಟ್ರಲ್ ವಿನೋದಲ್ಲೇ ಇದನ್ನು ದುಬೈಯಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ಸಿ ಮೀಟಿಂಗ್ ಮಾಡಬೇಕು, ಜರ್ಸಿ ಮೇಲೆ ಹೆಸರು ಹಾಕ್ಸಲ್ಲ ಅಂತ ಹೇಳಿದರು. ಇವರು ಅಪೋಲೋಜಿನ ಯಾರಿಗೆ ICC ಅವ್ರಿಗೆ ಕೊಡ್ತಿದ್ದಾರೆ, BCCI ಅವರು ಆ ಕಡೆ ಪಾಕಿಸ್ತಾನದ PSL ಅವ್ರಿಗೂ ಅವರಿಗೆ ಅಪೋಸ್ ಮಾಡ್ತಿದ್ರು. ಆ ಟೈಮಲ್ಲಿ ICC ಒಂದು ಬಿಗ್ ಸ್ಟೇಟ್ಮೆಂಟೇ ಕೊಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ಗ್ರೀನ್ ಸಿಗ್ನಲ್ ಬಂದುಬಿಟ್ಟು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಗುರು. ಇದು ಸ್ವಲ್ಪ ಮೋಸ ಅನಿಸುತ್ತೆ ಗುರು. ಏನಕ್ಕಪ್ಪ ಅಂತಂದರೆ ಗ್ರೀನ್ ಸಿಗ್ನಲ್ ಬಂದುಬಿಟ್ಟು ಪಾಕಿಸ್ತಾನಕ್ಕೆ ಕೊಟ್ಟಿರೋದು. ಈ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ BCCI ಸೆಕ್ರೆಟರಿ ಕನ್ಫರ್ಮ್ಸ್ BCCI ವಿಲ್ ಫಾಲೋ ಎವ್ರಿ ಇನ್ಫಾರ್ಮ್ ರಿಲೇಟೆಡ್ ಟು ICCI ಅಂತಂತಂದರೆ ರೂಲ್, ಏನೇ ರೂಲ್ ಇರಲಿ ಗುರು, BCCI ಆಯಿತು, ಯಾವುದೇ ಬೋರ್ಡರ್ ಆಯಿತು, ICC ಏನು ಹೇಳುತ್ತೆ ಅದೇ ರೂಲ್ ಪ್ರಕಾರ. ಒಬ್ರಿಗೆ ಮಾತ್ರ ಚೇಂಜು, ಇನ್ನೊಬ್ರಿಗೆ ಒಂದು ಚೇಂಜು ಹಂಗೆ ಮಾಡೋಕ್ಕಾಗಲ್ಲ. ಒಂದು ರೂಲ್ ಇಟ್ಟಿದ್ದಾರೆ ಅಂದರೆ ಎಲ್ರಿಗೂ ಒಂದೇ ರೂಲು. ಹಾಗೆಯೇ BCCIಗೂ ಅದೇ ರೂಲಿಗೆ ಪಕ್ಕ ಆಗಬೇಕಾಗುತ್ತೆ. ಇವಾಗ ಹೆಸರು ಹಾಕ್ಸ್ಲೇಬೇಕಾಗುತ್ತೆ ಗುರು. ಇಲ್ಲಿ BCCI ಏನು ಕೊಡ್ತಾರೆ ನೋಡಬೇಕು, BCCI ಏನು ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ ಅಂತ. ಇಲ್ಲಿ ICC ಬಂದುಬಿಟ್ಟು ಕನ್ಫರ್ಮ್ ಡಿಸಿಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಹಾಕ್ಸ್ಲೇಬೇಕು ಗುರು. ಅವರು 2023 ಹಾಕ್ಸಿಲ್ವಾ ನಿಮ್ಮದು ಇಂಡಿಯಾ ಅಂತ ODI ಸೀರೀಸಾಗೆ, ಅದೇ ರಂಗ ನೀವು ಹಾಕ್ಸ್ರಿ, ಏನಾಗುತ್ತೆ ಅಂತ ಹೇಳ್ದಂಗಿದೆ, ಒದ್ದಂಗಿದೆ ಸರಿಗೆ. ಅದೇ BCCI ಏನು ಡಿಸ್ಕಷನ್ ಮಾಡಿಬಿಟ್ಟು ಏನು ಹೇಳ್ತಾರೆ ಅಂತ ನೋಡಬೇಕು ಗುರು. ಇವತ್ತಿಲ್ಲ ನಾಳೆ ಸ್ಟೋರೀಸ್ ಇವರು BCCI ಏನು ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ತಾರೆ ಅನಿಸುತ್ತೆ. ಇಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಮೀಟಿಂಗ್ ಬಂದುಬಿಟ್ಟು ಚಾಂಪಿಯನ್ಸ್ ಟ್ರೋಫಿದು ದುಬೈಲಿ ನಡೀತಿದೆ, ಅದು ಮಾತ್ರ ಫಿಕ್ಸ್ ಅಂತ ಹೇಳಿದರೆ. ದುಬೈಲಿ ಚಾಂಪಿಯನ್ಸ್ ಟ್ರೋಫಿ ಕ್ಯಾಪ್ಟನ್ ಮೀಟಿಂಗು. ಇದು ಜರ್ಸಿ ಮೇಲೆ ಸ್ವಲ್ಪ ಡೌಟ್ ಇದೆ ಗುರು, ಏನು ಮಾಡ್ತಾರೋ BCCI ಅವರು. ICC ಮೀಟಿಂಗ್ ನಡೆಯುತ್ತೆ ಅನಿಸುತ್ತೆ ಇವತ್ತಿಲ್ಲ ನಾಡ್ರಲ್ಲಿ. ಆಮೇಲೆ ನೆಕ್ಸ್ಟ್ ಬರೋದೇ ನಮ್ಮ ಹರ್ಷದೀಪ್ ಸಿಂಗ್ ಅವ್ರ ಗುರು. ಹರ್ಷದೀಪ್ ಸಿಂಗ್ ನೋಡೇ ಇರ್ತೀರಾ. ಹರ್ಷದೀಪ್ ಸಿಂಗ್ ಅವ್ರದ್ದು 60 ಮ್ಯಾಚಲ್ಲಿ 97 ವಿಕೆಟ್ಸ್ ತೆಗೆದಿದ್ದಾರೆ ಗುರು. T20ಸಲ್ಲಿ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಇದೆ, ಅವ್ರ ಹತ್ರನೂ ಒಂದು ಒಳ್ಳೆ ಕೆಪಾಸಿಟಿ ಇದೆ ಗುರು. ಇಂತೂ ಮಾಡಿ ಇವ್ರನ್ನಾದರೂ ಒಬ್ಬರನ್ನ ಚಾಂಪಿಯನ್ಸ್ ಟ್ರೋಫಿಲಿ ಹಾಕಿದಾರಲ್ಲ, ಅದೇ ಒಂದು ಖುಷಿ ಅಂತ ಹೇಳ್ಬೋದು. ನಮ್ಮ ಮ್ಯಾನೇಜ್ಮೆಂಟ್ ಅವರು ಅಜಿತ್ ಅಗರ್ವಾಲು ಮತ್ತು ನಮ್ಮ ರೋಹಿತ್ ಶರ್ಮಾ ಅವರಿಗೆ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಇದೆ ಗುರು. ಇಂಥವ್ರು ಪಾಪ ಒಂದು ಆಪರ್ಚುನಿಟಿ ಕೊಟ್ಟರೆ ತೋರಿಸ್ಕೊಂತಾರೆ. ಇವಾಗ ಕರಣ್ ಯಾರನ್ನೆಲ್ಲ ಕೊಡಬೇಕಾಗಿತ್ತು, ಕೊಡಲಿಲ್ಲ. ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಹರ್ಷದೀಪ್ ಸಿಂಗ್ ಅವ್ರಿಗೆ ಕೊಟ್ಟಿದ್ದಾರೆ. ಇವಾಗ ಮೊಹಮ್ಮದ್ ಸಿರಾಜ್ ಅವ್ರ ಪ್ಲೇಸ್ ಹರ್ಷದೀಪ್ ಸಿಂಗ್ ಬಂದಿರೋದ್ರಿಂದ ಯಾವ ಥರ ಆಡ್ತಾರೆ ನೋಡ್ಬೇಕಾದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ನಿನ್ನೆಲ್ಲ ಮುಕ್ಳರ ಬೆಂಕಿ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ. ಪವರ್ ಪ್ಲೇನಲ್ಲಿ ಯಾವನು ವಿಕೆಟ್ ತೆಗೋಕ್ಕಾಗಲ್ಲ ಗುರು, ಅದು ಇಂಗ್ಲೆಂಡ್ ಅವ್ರದ್ದು. ನಿನ್ನ ಅಟ್ಟರ್ ಫ್ಲಾಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂಗ್ಲೆಂಡ್ ಅವರಿಗೆ ಬೆಂಕಿ ಪ್ರದರ್ಶನ ಕೊಟ್ಟಿದ್ದಾರೆ ನಮ್ಮ ಹರ್ಷದೀಪ್ ಸಿಂಗ್ ಅವರು. ಆಮೇಲೆ ನೆಕ್ಸ್ಟ್ ಬರೋದಾದರೆ ಏನಪ್ಪ ಅಂತಂತಂದರೆ ನಮ್ಮ RCB ಬ್ಯಾಡ್ ಲಕ್ ಅಂತ ಹೇಳ್ಬೇಕು ಗುರು. RCB ಪ್ಲೇಯರ್ಸ್ ಯಾರನ್ನೇ ತೊಗೊಳ್ಳಿ ಒಂದು ಮೆಗಾ ಆ್ಯಕ್ಷನಲ್ಲಿ ಸ್ಟಾರ್ಟಿಂಗು RCBಗೆ ಆಡದೇ ಇರೋಕ್ಕಿಂತ ಮುಂಚೆಲೇ ಮುಕ್ಳರೇ ಹೊಡಿತಿರ್ತಾರೆ, 6 4ಗಳು ನೋಡೋಂಗಿಲ್ಲ, ಹಂಗೆ ಹೊಡಿತಿರ್ತಾರೆ. ಅದೇ RCB ಯಾವಾಗ ತೊಗೊಳುತ್ತೆ ಆಗುತ್ತೆ ನೋಡ್ರಿ. ಆ ಟ್ರಿಪ್ಲ್ ಆಫ್ ಪರ್ಫಾರ್ಮೆನ್ಸ್ ಅಂದರೆ ಅದು ನಿನ್ನೆನೇ ಅಂತ ಹೇಳ್ಬೇಕು ಗುರು. ಡಕ್ಔಟ್ 3 ಓವರ್ಸೀಸ್ ಪ್ಲೇಯರ್ಸ್ 3, ಇಬ್ಬರು ಡಕ್ಔಟು, ಒಬ್ಬ ಜಾಕೋಬ್ ಬೆತ್ತಲ್ ಅಂದೇ ಗುರು. 12 ಬಾಲಿಗೆ 7 ಹೊಡೆದಿದೆ. ಅದು ಅವಲ್ಲೇ ಹೋಗಬೇಕಾಗಿತ್ತು, ಇನ್ನೂ 2 ರನ್ ಎಕ್ಸ್ಟ್ರಾ ಅಂತ ಹೇಳ್ಬೋದು ಜಾಕೋಬ್ ಬೆತ್ತಲ್ ಅವ್ರಿಗೆ. ಟ್ರಿಪ್ಲ್ ಆಫ್ ಗುರು. ಇಲ್ಲಿ ನಾವು RCB ಸಪೋರ್ಟ್ ಮಾಡೋಕ್ಕಾಗಲ್ಲ. ಇಂಡಿಯಾ ಪರ ಬಂದಾಗ ನಾವು ಇಂಡಿಯಾಕ್ಕೆ ಸಪೋರ್ಟ್ ಮಾಡೋಕ್ಕಾಗುತ್ತೆ. ವಿಕೆಟ್ ಹೋಗಲಿ ಅಂತಲೇ ಇರ್ತೀವಿ. ಆದ್ರೂ ಸ್ವಲ್ಪ ಪರ್ಫಾರ್ಮೆನ್ಸ್ ಇರಬೇಕಲ್ಲ ಗುರು. ಫುಲ್ಲು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು RCB ಫ್ಯಾನ್ಸಿಗೆ.